ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರ ಅವಿರತ ಪ್ರಯತ್ನದ ಫಲವಾಗಿ ಮುಂಡಗೋಡ್ ಪಟ್ಟಣದಲ್ಲಿ ಬಂಜಾರ ಸಮುದಾಯಕ್ಕೆ 20 ಹೆಕ್ಟೇರ್ ಜಾಗ ಮಂಜೂರಾಗಿದೆ. ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಬಂಜಾರ ಸಮುದಾಯದ ಜಾಗದಲ್ಲಿ ಸಾಂಕೇತಿಕವಾಗಿ ಭೂಮಿ ಪೂಜೆಯನ್ನು ರವಿವಾರ ಸಲ್ಲಿಸಿದರು. ಶ್ರೀ ಸದ್ಗುರು ಸೇವಾಲಾಲ್ ಗೋರ ಬಂಜಾರ ಸೇವಾ ಸಂಘದ ಹಾಗೂ ಸಮಾಜದ ಗುರು ಹಿರಿಯರ ಸಂಯುಕ್ತ ಆಶ್ರಯದಲ್ಲಿ ರವಿವಾರ ಶ್ರೀ ಸೇವಾಲಾಲ್ ಜಯಂತಿ ಪ್ರಯುಕ್ತ ಬಂಜಾರ ಸಮಾವೇಶ ಹಾಗೂ ಶೋಭಾ ಯಾತ್ರೆ ನಡೆಯಿತು. ವಿವೇಕಾನಂದ ಬಯಲು ರಂಗಮಂದಿರದಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಶಾಸಕರಾದ ಶಿವರಾಮ್ ಹೆಬ್ಬಾರ್ ಉದ್ಘಾಟಿಸಿದರು. ಬಂಜಾರ ಸೇವಾ ಸಂಘದ ಅಧ್ಯಕ್ಷರಾದ ರಾಮಣ್ಣ ಲಮಾಣಿ, ಸಿರ್ಸಿ ಉಪವಿಭಾಗಾಧಿಕಾರಿ ಕಾವ್ಯ ರಾಣಿ, ಮಾಜಿ ಶಾಸಕರಾದ ವಿಎಸ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಎಲ್ಟಿ ಪಾಟೀಲ್ ಮತ್ತು ರವಿಗೌಡ ಪಾಟೀಲ್, ಆಲ್ ಇಂಡಿಯಾ ಬಂಜಾರ ಸಂಘದ ಅಧ್ಯಕ್ಷರಾದ ಪಾಂಡುರಂಗ್ ಪಮ್ಮಾರ್, ಮುಖಂಡರಾದ ಕೃಷ್ಣ ಹಿರಳ್ಳಿ, ಶಾರದಾ ರಾಠೋಡ್, ಸಿಪಿಐ ರಂಗನಾಥ್ ನೀಲಮ್ಮನವರ್, ಪಿಎಸ್ಐ ಪರಶುರಾಮ್ ಮಿರ್ಜಗಿ, ಬಂಜಾರ ಸಮಾಜದ ಮುಖಂಡರು ಇದ್ದರು. ಚಿತ್ತರ್ಗಿ ಸಿದ್ದಲಿಂಗ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಗುಂಡೂರಿನ ನಿರಂಜನ ತಿಪ್ಪೇಶ್ವರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ಭಾಸ್ಕರ್ ನಾಯಕ್ ಸ್ವಾಗತಿಸಿದರು. ಈಶ್ವರ್ ರಾಠೋಡ್ ಮತ್ತು ಡಿಟಿ ಲಮಾಣಿ ಕಾರ್ಯಕ್ರಮ ನಿರೂಪಿಸಿದರು. ಸಮಾಜಕ್ಕೆ ಕಳೆದ ವರ್ಷ ಮಾತು ಕೊಟ್ಟಿದ್ದೆ, ಇದೇ ವೇದಿಕೆ ಮೇಲೆ ಮಾತು ಕೊಟ್ಟಿದ್ದೆ. ಮುಂದಿನ ವರ್ಷ ಸಮಾವೇಶದೊಳಗೆ ಈ ಸಮುದಾಯಕ್ಕರ ಭೂಮಿಯನ್ನು ಮಾಡಿಕೊಡ್ತೀನಿ ಹೇಳುವಂತ ಮಾತನ್ನು ಕೊಟ್ಟಿದ್ದೆ. 4 ಕೋಟಿ ರೂಪಾಯಿ ವೆಚ್ಚ ಮತ್ತು ದೊಡ್ಡ ಭೂಮಿಯನ್ನ ಪೂಜ್ಯ ಗುರುಗಳ ದಿವ್ಯಾಶೀರ್ವಾದ ಅವರ ಮಂತ್ರಾಕ್ಷತೆ ಮೂಲಕ ಇವತ್ತು ಭೂಮಿ ಪೂಜೆಯನ್ನು ನಾವು ಮಾಡಿದ್ದೇವೆ. ಶತಮಾನಗಳ ಕನಸುಗಳಿರ್ತಕ್ಕಂಥ ಈ ಸಮಾಜಕ್ಕೆ ಎಲ್ಲ ಸಮಾಜದಂತೆ ಈ ಸಮಾಜವು ಬದುಕಬೇಕು, ಇವರು ಕೂಡ ತನ್ನದೇ ಆದಂಥ ಆಲಯ ಇರಬೇಕು. ಈ ಸಮಾಜ ಅಶೋಕವನ್ನು ಹೇಳಿರ್ತಕ್ಕಂಥ ಪರಿಸ್ಥಿತಿ ಸಮಾಜಕ್ಕೆ ಸಿಗಬೇಕು. ಸಮಾಜದ ಯುವಕರ ಕಠಿಣ ಪರಿಶ್ರಮ ಈ ಸಮಾಜ ಏಳಿಗೆಯನ್ನು ಕಾರಣೀಭೂತವಾಗಬೇಕು. ಆ ಎಲ್ಲ ಹಿನ್ನೆಲೆಯಲ್ಲಿ ಒಂದು ಒಳ್ಳೆಯ ಸಭಾಭವನ, ಜಿಲ್ಲಾ ಮಟ್ಟದ ಸಭಾಭವನ ಕೊಡಬೇಕು ಇಲ್ಲಿ ಅಂತೇಳಿ ಈಗಾಗಲೇ ಮಂತ್ರಿಗಳ ಕಡೆ ಮಾತಾಡಿದ್ದೇನೆ. ನನಗೆ ಗುರುಗಳ ಪ್ರಭಾವವೂ ಬೇಕಾಗಿದೆ, ಚವ್ಹಾಣ್ ಅವರ ಸಹಕಾರವೂ ಬೇಕಾಗಿದೆ. ನಾವು ನೀವೆಲ್ಲರೂ ಸೇರಿ ಗುರುಗಳ ಪ್ರಭಾವವನ್ನು ಬೀರಿ ಜಿಲ್ಲೆಯಲ್ಲಿ ಗುರುಗಳ ಅತಿ ಹೆಚ್ಚು ಈ ಸಮಾಜದ ಬಂಧುಗಳಿರ್ತಕ್ಕಂಥದ್ದು ಎಲ್ಲ ಹಿಂದುಗಳು. ಹಾಗಾಗಿ ಜಿಲ್ಲಾ ಮಟ್ಟದ ಜಯಂತಿಯನ್ನು ಪ್ರತಿ ವರ್ಷ ನಾವು ಮುಂದುವರೆದಲ್ಲೇ ಮಾಡ್ತೀವಿ. 20 ಗುಂಟೆಯಷ್ಟು ದೊಡ್ಡ ಜಾಗ ಈ ಸಮಾಜಕ್ಕೆ ಜಿಲ್ಲೆಯಲ್ಲಿ ಮತ್ತೆಲ್ಲೂ ಇಲ್ಲ. 20 ಗುಂಟೆಯಷ್ಟು ದೊಡ್ಡ ಜಾಗವನ್ನು ನಾನು ಮೊದಲೇ ಪ್ರಸ್ತಾಪ ಮಾಡಿದಂತೆ 7 ಕೋಟಿ ರೂಪಾಯಿ ಬೆಲೆ ಮಾಡತಕ್ಕಂಥ ನಗರದ ಮಧ್ಯೆ ಇರತಕ್ಕಂಥ ಒಂದು ಪುಣ್ಯ ಭೂಮಿಯನ್ನ ಸೇವಾಲಾಲರ ಪಾದಕ್ಕೆ ಇವತ್ತು ಸಮರ್ಪಣೆ ಮಾಡಿದ್ದೇವೆ. ಆ ಪುಣ್ಯಾತ್ಮ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಆದರ್ಶ, ಆ ಪುಣ್ಯಾತ್ಮ ಎಲ್ಲ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಪರಂಪರೆ, ಆ ಪುಣ್ಯಾತ್ಮ ಈ ಎಲ್ಲ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ದಿಕ್ಸೂಚಿ, ಅದರ ಫಲವಾಗಿ ಈ ಭೂಮಿಯನ್ನು ಇವತ್ತು ಗುರುಗಳ ಮೂಲಕ ಪಾದ ಸಮರ್ಪಣೆ ಮಾಡಿದ್ದೇವೆ. ನನ್ನ ಒಬ್ಬರ ಶಕ್ತಿಯಿಂದ ಇದಾಗಿದೆ ಅಂತ ಅಂದುಕೊಳ್ಳೋದು, ನನ್ನ ಎಲ್ಲ ವೇದಿಕೆ ಮುಖಂಡ ಸಹೋದ್ಯೋಗಿಗಳ ಸಹಕಾರ ಎಲ್ಲದಕ್ಕಿಂತ ಹೆಚ್ಚು ಲಮಾಣಿ ಸಮುದಾಯದ ಎಲ್ಲ ಮುಖಂಡರ ಸಹಕಾರ, ಎಲ್ಲ ತಾಯಿಗಳ ಆಶೀರ್ವಾದ ಇವತ್ತು ಭೂಮಿ ಸಿಗುವುದಕ್ಕೆ ಸಾಧ್ಯ ಆಗಿದೆ. ಇದು ಸುಲಭದಲ್ಲಿ
ಭೂಮಿ ಅಲ್ಲ. ಅರಣ್ಯ ಇಲಾಖೆ ಅಧಿಕಾರಿ ನಾನು ಅಭಿನಂದಿಸ್ತೇನೆ. ಎಷ್ಟು ಕಷ್ಟದ ನಡುವೆ ಈ ಭೂಮಿಯನ್ನ ಅರಣ್ಯ ಇಲಾಖೆ ಕೊಟ್ಟಿದೆ. ಎರಡು ಸಮುದಾಯಕ್ಕೆ ಭೂಮಿಯನ್ನು ಕೊಟ್ಟಿದ್ದಾರೆ. ಒಂದು ST ಸಮುದಾಯಕ್ಕೆ 20 ಗುಂಟೆ, ಒಂದು ಸೇವಾಲಾಲ್ ಸಮುದಾಯಕ್ಕೆ 20 ಗುಂಟೆ. ಒಂದೇ ಕಡೆ 2 ಸಮುದಾಯಕ್ಕೆ, ಎಷ್ಟೋ ಸಮುದಾಯಕ್ಕೆ 2 ಕೋಟಿ ಹಣವನ್ನು ಕೂಡ ಕೊಟ್ಟು ಕೆಲಸ ಆರಂಭ ಮಾಡ್ತಾ ಇದ್ದೀವಿ. ಈ ಸಮುದಾಯ ಭವನ ಭವಿಷ್ಯದ ಜನಾಂಗಕ್ಕೆ ಒಂದು ಹೊಸ ರೂಪವನ್ನು ಕೊಡ್ತಕ್ಕಂಥ ಸಮುದಾಯ ಭವನ ಕಟ್ಟಬೇಕು, ಇದೇ ನನ್ನ ಕಲ್ಪನೆ. ಈ ಸಮುದಾಯ ಅನೇಕ ವರ್ಷಗಳಿಂದ ನಾನು ಮೊದಲೇ ಪ್ರಸ್ತಾಪ ಮಾಡಿದಂತೆ ಜಾತಕ ಪಕ್ಷೀಯತೆ ಕಾಯ್ತಾ ಇದ್ದಂಥ ಸಮುದಾಯಕ್ಕೆ ಪುಣ್ಯಾತ್ಮ ಗುರುಗಳೇ ಇವತ್ತು ಬಂದು ಈ ಭೂಮಿಗೆ ಮಂತ್ರಾಕ್ಷತೆ ಹಾಕಿರ್ತಕ್ಕಂಥದ್ದು ನಮ್ಮೆಲ್ಲ ಭಾಗ್ಯ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೀನಿ. ಮನುಷ್ಯನ ಜೀವನದಲ್ಲಿ ಒಂದು ಗುರಿ ಇರಬೇಕು. ನಮ್ಮ ಹಿಂದೆ ಒಬ್ಬ ಗುರು ಇರಬೇಕು. ಗುರು ಇಲ್ಲದೆ ಹೋದ್ರೆ ನಾವು ಗುರಿ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಇದೇ ನಿಮ್ಮ ಸಮುದಾಯಕ್ಕೆ ಅಂತ ಒಬ್ಬ ಶ್ರೇಷ್ಠ ಗುರುಗಳು ನಿಮಗೆ ಸಿಕ್ಕಿದೆ. ಆ ಶ್ರೇಷ್ಠ ಗುರುಗಳ ಆಶೀರ್ವಾದ ಬಲ ನಿಮಗೆ ಮಾತ್ರ ಅಲ್ಲ, ನನಗೂ ಬೇಕಾಗಿದೆ. 18 ನಿಮಿಷದ ಕಾವ್ಯ ಮಾಡಿದ್ದಾರೆ. ಅವರು ನಿಮ್ಮ ಸಮುದಾಯದವನ್ನು ಕೊಡಿ. ನಿಮ್ಮ ಅನೇಕರಿಗೆ ಗೊತ್ತಿಲ್ಲ. ಇವಳನ್ನ ಏಸಾಗಿದೆ ತರುವಾಗ ನನಗೂ ಗೊತ್ತಿದೆ. ಇದು ಬಂದರೆ ನಾನು ತಿಳ್ಕೊಂಡು ಅವರ ಆಶೀರ್ವಾದ, ಅವರ ಸರ್ಕಾರವು ಈ ಒಂದು ಕಟ್ಟಡಕ್ಕೆ ಬೇಕಾಗಿದೆ. ಹಿರಿಯ ಅಧಿಕಾರಿಗಳ ಆಶೀರ್ವಾದ, ಸರ್ಕಾರ ಸಹಾಯ ಇದ್ದೇ ಹೋಗಿ ನಾವೇನನ್ನೂ ಸಾಧಿಸೋದಕ್ಕಾಗಲಿಲ್ಲ. 3ನೇ ಭಾಗ ನಾವು 4 ಬಾರಿ ಶಾಸಕರಾಗಿದ್ದೀವಿ. ನಾನು ಎಲ್ಲಾದೇ ಇರಲಿಲ್ಲ. ನನ್ನ ಶಾಸಕತನಕ್ಕೆ ಆಶೀರ್ವಾದ ಮಾಡುವಂಥ ಕಾಲ ಗುರುಗಳೇ, ಈ ಸಮುದಾಯ ನನಗೆ ಕಣ್ಣು ಮುಚ್ಚಿ ನನ್ನನ್ನು ಆಶೀರ್ವಾದ ಮಾಡಿ. ನಮ್ಮದೊಂದು ಬಹು ಚಿಕ್ಕದಾದಂತಹ ಸಮುದಾಯ, ಈಗ ತಾನೇ ಬೆಳೆಯುತ್ತಿರುವಂತಹ ಸಮಾಜ, ತುಂಬಾ ಬುಡಕಟ್ಟು ಸಮಾಜ. ಬಹುತೇಕ ತಾಂಡಗಳಲ್ಲಿ ಇವತ್ತಿಗೂ ಕೂಡ ನಮ್ಮ ಪರಿಸ್ಥಿತಿಗಳು ನಮ್ಮ ಸಮಾಜಮುಖಿಯಾಗಿ ಬೆಳೆಯುವಂಥದ್ದು ತುಂಬಾನೇ ಇದೆ. ಅದಕ್ಕೆ ಅವಕಾಶಗಳನ್ನ ಶಾಸಕರ ಮುಖಾಂತರ ಸರ್ಕಾರದ ಮುಖಾಂತರ ಒದಗಿಸಿಕೊಡ್ತಾ ಇದ್ದಾರೆ. ಸೊ ಈ ಒಂದು ವೇದಿಕೆ ಮುಖಾಂತರ ನಾನು ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿ ಇವತ್ತು ನಾನು ಇಲ್ಲಿ ನಿಂತು ನಿಮ್ಮ ಮುಂದೆ ಮಾತನಾಡ್ತಾ ಇದ್ದೇನೆ ಅಂದ್ರೆ ಅದಕ್ಕೆ ಕಾರಣ ನನಗೆ ಶಿಕ್ಷಣನೇ ಪ್ರಮುಖ ಕಾರಣ. ನನ್ನ ತಂದೆ ತಾಯಿಗಳು ನನಗೆ ಒಂದು ಉತ್ತಮವಾದ ಶಿಕ್ಷಣನ ನೀಡಿದ್ದಾರೆ. ಆ ಶಿಕ್ಷಣದ ಮೂಲಕ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ KS ಎಕ್ಸಾಮ್ ನ ಪಾಸ್ ಮಾಡಿ ರಾಜ್ಯಕ್ಕೆ 36ನೇ ರ್ಯಾಂಕ್ ಪಡೆದು ಅಸಿಸ್ಟೆಂಟ್ ಕಮಿಷನರ್ ಆಗಿ ನಾನು ಆಯ್ಕೆಯಾಗಿರ್ತೇನೆ. ಸೊ ಹಾಗಾಗಿ ನಾನು ಇಲ್ಲಿ ಕೇಳ್ಕೊಳ್ಳೋದು ಏನು ನಿಮ್ಮಲ್ಲಿ ಅಂದ್ರೆ, ನಮ್ಮ ಸಮುದಾಯದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ನೀಡಬೇಕು. ನೀವು ಶಿಕ್ಷಣವನ್ನ ನೀಡಿದಾಗ ಮಾತ್ರನೇ ಅವರು ಸಮಾಜಮುಖಿಯಾಗಿ ಬೆಳೆಯಕ್ಕೆ ಸಾಧ್ಯವಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಹಿರಿಯರಿದ್ದಾರೆ. ಇರು ಮುಂದೆ ನನಗೊಂದು ಅವಕಾಶ ಸಿಕ್ಕಿದೆ ಅಂದ್ರೆ ಅದು ನಾನು ಶಿಕ್ಷಣ ಮಾತ್ರ. ಹಾಗಾಗಿ ನಿಮ್ಮಲ್ಲಿ ಇರುವಂತಹ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಸರ್ಕಾರದಿಂದ ಬಹುಮುಖ್ಯವಾದ ಎಲ್ಲಾ ಯೋಜನೆಗಳ ಮುಖಾಂತರ ಉಚಿತವಾಗಿ ಶಿಕ್ಷಣವನ್ನ ಕೊಡ್ತಾ ಇದ್ದೇವೆ. ಮೀಸಲಾತಿ ಇದೆ. ಎಲ್ಲರೂ ನಾವು ಇನ್ ಟೈಮಲ್ಲಿ ಉಪಯೋಗಿಸ್ಕೊಂಡು ಅದನ್ನ ಅಚ್ಚುಕಟ್ಟಾದ ರೀತಿಯಲ್ಲಿ ಬಳಸ್ಕೊಂಡಾಗ ಮಾತ್ರ ನಾವು ಮುಂದೆ ಬರೋದಕ್ಕೆ ಸಾಧ್ಯ. ಒಂದು ಸಮಾಜದ ಸರ್ವತೋಮುಖ ಬೆಳವಣಿಗೆಗೆ ಒಂದು ಬುನಾದಿ ಅದಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.